ಹಿಂದ್ ಎಲ್ಲ ನನ್ನ BSF ಕಮಾಂಡೋಸ್ಗಳಿಗೆ BSF ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂತ ತಿರುಗೇಸಿಂದ ಜಸ್ಟ್ ಒಂದು 5 ಅವರ್ಸ್ ಹಿಂದೆ ಮಾರ್ನಿಂಗ್ ನಾನು ಇದ್ರ ಬಗ್ಗೆ ವಿಡಿಯೋನ ಮಾಡಿ ಹಾಕಿದ್ದೆ. ಟ್ರೈಡ್ಸ್ಮನ್ ಹುದ್ದೆಗಳಿಂದ ಸೊ ರೋಲ್ ನಂಬರನ್ನು ಅಪ್ಡೇಟ್ ಮಾಡಿದಾರೆ. ಸದ್ಯದಲ್ಲೇ ನಿಮ್ಮ ಅಡ್ಮಿಟ್ ಕಾರ್ಡನ್ನು ರಿಲೀಸ್ ಮಾಡ್ತಾರೆ ಅಂತ ತಿರುಗೇಸಿಂದ ಸಾಕಷ್ಟು ಇನ್ಫಾರ್ಮೇಷನ್ಗಳನ್ನು ಕೊಟ್ಟಿದ್ದೆ ಸ್ನೇಹಿತರೆ. ಸೊ ಅಂದ್ಕೊಂಡಾಗೆ ನಾನು ಕೂಡ ಅಂದ್ಕೊಂಡಿರಲಿಲ್ಲ ಸೊ ಇಷ್ಟು ಬೇಗ ಅಡ್ಮಿಟ್ ಕಾರ್ಡನ್ನು ಬಿಡ್ತಾರೆ ಅಂತ ತಿರುಗೇಸಿಂದ. ಸೊ ನಿಮ್ಮ ಅಡ್ಮಿಟ್ ಕಾರ್ಡನ್ನು ರಿಲೀಸ್ ಮಾಡಿದ್ದಾರೆ ಟೈಗರ್ಸ್. ಇವತ್ತಿನಿಂದನೇ ನಿಮ್ಮ ಫಿಸಿಕಲ್ ತಯಾರಿಯನ್ನು ಮಾಡಿಕೊಡ್ರಿ. PET ಮತ್ತು PST ಅಂತ ಹೇಳಿಕೆಸಿಂದ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಮತ್ತು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಂತ ಹೇಳಿಕೆಸಿಂದ ನಿಮ್ಮದು ಕಂಡಕ್ಟನ್ನು ಮಾಡ್ತಾ ಇದ್ದಾರೆ. ಸೊ ಇವಾಗ ಅಡ್ಮಿಟ್ ಕಾರ್ಡ್ ಮಾಡಿರ್ತಕ್ಕಂಥದ್ದು ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟು ಮತ್ತು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಂತ ಹೇಳಿಕೆಸಿಂದ. ಸೊ ಇಲ್ಲಿ ಬಂದುಬಿಟ್ಟು ಸೊ ಇದರಲ್ಲಿ ಏನಿರ್ತದ ಫಿಸಿಕಲ್ಲು ಮತ್ತು ಪುರುಷರಿಗೆ ಏನಿರ್ತದ, ಸೊ ಮಹಿಳೆಯರಿಗೆ ಏನಿರ್ತದ, ಸೊ ಹೈಟ್ ಎಷ್ಟು ಬೇಕಾಗುತ್ತಾ, ಸೊ ಚೆಸ್ಟ್ ಎಷ್ಟು ಬೇಕಾಗುತ್ತಾ, ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಇದ್ರ ಜೊತೆ ನೀಡ್ತಾ ಹೋಗ್ತೀನಿ ಸ್ನೇಹಿತರೆ. ಸೊ ನೀವೇನಾದರೂ ಮೊದಲ ಬಾರಿಗೆ ನೋಡ್ತಾ ಇದ್ರಿಯಪ್ಪ ಅಂತಂದರೆ ಸೊ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ಸೊ ಮಾರ್ನಿಂಗ್ ಕೊಟ್ಟೆ ನಾನು ಒಂದು 4-5 ಅವರ್ಸ್ ಆಯಿತು. ಅಡ್ಮಿಟ್ ಕಾರ್ಡನ್ನು ಬಿಡುವಂಥ ಸಾಧ್ಯತೆ ಸೊ ಯಾವ ಟೈಮ್ದಲ್ಲಿ ಬಿಡ್ತಾರೆ ಅಂತ ಹೇಳಿ ಬೇಕಿದ್ರೆ ಚೆಕ್ ಮಾಡಿಕೊಡ್ರಿ. ಕರ್ನಾಟಕದಲ್ಲಿ ಯಾವುದೇ ಒಂದು ವೆಬ್ಸೈಟ್ನಲ್ಲಿ ಹೋಗಿ ಚೆಕ್ ಮಾಡಿದರೂ ಕೂಡ BSF ಟ್ರೇಡ್ಸ್ಮನ್ಗೆ ಯಾವ ಮಾಹಿತಿನೂ ಕೂಡ ನಿಮಗೆ ಸಿಗ್ತಾ ಇಲ್ಲ. ಯಾಕಂದರೆ ಅರ್ಜಿಯನ್ನು ಸಲ್ಲಿಸಿರ್ತೀರಿ, ಅದ್ರ ಬಗ್ಗೆ ಅಪ್ಡೇಟ್ಗಳೇ ಗೊತ್ತಿರೋದಿಲ್ಲ. ಅರ್ಜಿಯನ್ನು ಸಲ್ಲಿಸಿಬಿಟ್ಟು 1 ವರ್ಷ ಆಗಕ್ಕೆ ಬಂತು. ಸೊ ಆಗಸ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ರಿ. ಸೊ ಅದ್ರ ಬಗ್ಗೆ ಇನ್ನೂ ಕೂಡ ಏನೂ ಅಪ್ಡೇಟ್ ಕೂಡ ಬಂದಿಲ್ಲ. ಸೊ ನಾನು ತೋರಿಸ್ತಾ ಇದ್ದೀನಿ, ಬೇಕಿದ್ರೆ ಒಂದ್ಸರಿ ಚೆಕ್ ಮಾಡ್ಕೊಡ್ರಿ. ಅಡ್ಮಿಟ್ ಕಾರ್ಡನ್ನು BSF ಟ್ರೇಡ್ಸ್ಮನ್ ಅಡ್ಮಿಟ್ ಕಾರ್ಡನ್ನು ರಿಲೀಸ್ ಮಾಡಿದ್ದಾರೆ. ಸೊ ಇದು ನಾನು ಓಪನ್ ಮಾಡಿರ್ತಕ್ಕಂಥ ಡೇಟ್ ಯಾವಾಗಿದೆಪ್ಪ ಅಂತಂದರೆ ಇವ್ರ ರಿಪೋರ್ಟಿಂಗ್ ಟೈಮಿಂಗ್ ಬಂದುಬಿಟ್ಟು 31/12/2025 ಅಂದರೆ ಇದೇ ತಿಂಗಳ 31ನೇ ತಾರೀಕಿಗೆ ಇವ್ರದ್ದು ಫಿಸಿಕಲ್ ಇದೆ. ಸೊ ರಿಪೋರ್ಟಿಂಗ್ ಟೈಮಿಂಗ್ ಎಷ್ಟು ಇದೆಯಪ್ಪ ಅಂದರೆ 6 ಗಂಟೆ. ಸೊ ಇದು ಫಿಸಿಕಲ್ ಇರತಕ್ಕಂಥ ಡೇಟ್ ಯಾವಾಗಪ್ಪ ಅಂದರೆ ಸೊ 31/12/2025 ಸೊ ಇವ್ರ ಫಿಸಿಕಲ್ ಇದೆ. ರಿಪೋರ್ಟಿಂಗ್ ಟೈಮಿಂಗ್ ನೋಡ್ಕೊಡ್ರಿ. ರಿಪೋರ್ಟಿಂಗ್ ಟೈಮಿಂಗು 6 AM ಮಾರ್ನಿಂಗ್ ಇರಬೇಕು. ಯಾವುದೋ 6 AM ಮಾರ್ನಿಂಗ್ ಇರಬೇಕಾಗತ್ತಾ. ನೆಕ್ಸ್ಟ್ ಇವ್ರು ಕೊಟ್ಟಿರ್ತಕ್ಕಂಥ ಅಡ್ರೆಸ್ ಎಲ್ಲಿ ಕೊಟ್ಟಿದ್ದಾರೆ, ಸೊ ನೇಮ್ ಆ್ಯಂಡ್ ಅಡ್ರೆಸ್ ಆಫ್ ಎಕ್ಸಾಮಿನೇಷನ್ ಸೆಂಟರ್ ಅಂತ ಕೊಟ್ಟಿದ್ದಾರೆ. ಎಷ್ಟೋ ಸ್ಟೂಡೆಂಟ್ಗಳು ಕನ್ಫ್ಯೂಷನ್ ಆಗ್ತಾರೆ. ಸೊ ನೇಮ್ ಆ್ಯಂಡ್ ಅಡ್ರೆಸ್ ಆಫ್ ಎಕ್ಸಾಮಿನೇಷನ್ ಸೆಂಟರ್ ಅಂದ ತಕ್ಷಣ ಸರ್ ಎಕ್ಸಾಮ್ ಇದೆಯಾ ಸರ್, ಫಸ್ಟ್ಗೆ ಇದಕ್ಕೆ ಎಕ್ಸಾಮ್ ಇದೆಯಾ ಅಂತ ಕೇಳಕ್ಕೆ ಹೋಗ್ಬೇಡ್ರಿ. ಸೊ ಮೊದಲಿಗೆ ಫಿಸಿಕಲ್ ಇದೆ, ಏನೋ ಫಿಸಿಕಲ್ ಇದೆ. ಸೊ ಯಾರು ಕೂಡ ಡೌಟ್ನಲ್ಲಿ ಉಳ್ಕೊಳಕ್ಕೆ ಹೋಗ್ಬೇಡ್ರಿ. ಸೊ ಫಸ್ಟಿಗೆ ನೀವು ಫಿಸಿಕಲ್ ತಯಾರಿಯನ್ನು ಮಾಡಿರಿ ಅಂತ ಹೇಳ್ಕೇಸಿಂದ ಆಲ್ರೆಡಿ ನಾನು ಸಾಕಷ್ಟು ವಿಡಿಯೋಗಳನ್ನು ಮಾಡಿದೆ. ಸೊ ನಿಮಗೆ ಈಗ ಬಹಳ ಎಫೆಕ್ಟ್ ಆಗುತ್ತೆ ನೋಡ್ಕೊಡ್ರಿ. ಒಂದ್ಸರಿ ವಿಚಾರ ಮಾಡಿರಿ, ಯಾರೆಲ್ಲ ಫಿಸಿಕಲ್ ತಯಾರಿಯನ್ನು ಮಾಡ್ಕೊಂಡಿಲ್ಲ ಸೊ ನೀವು ಆರಾಮ್ಸೆ ಆಗಿ ಫಿಸಿಕಲನ್ನು ಕ್ಲಿಯರ್ ಮಾಡ್ಬೋದು. ಸೊ ಫಿಸಿಕಲ್ ಪ್ರಾಕ್ಟೀಸ್ ಮಾಡಲಾರವ್ರಿಗೆ ಸೊ ಬಹಳಷ್ಟು ತೊಂದರೆ ಆಗುತ್ತೆ. ಸೊ ಎಲ್ಲಿ ಅಡ್ರೆಸ್ಸನ್ನು ಕೊಟ್ಟಿದ್ದಾರೆ ಅಂದರೆ FTR ಹೆಡ್ ಕ್ವಾರ್ಟರ್ BSF ಒಡಿಸ್ಸಾ ಆಫ್ ಬೆಂಗಳೂರು ಕ್ಯಾಂಪಸ್ ನಿಯರ್ ಏರ್ಫೋರ್ಸ್ ಸ್ಟೇಷನ್ ಯಲಹಂಕ, ಸೊ ಬೆಂಗಳೂರು. ಸೊ ಇದು ಬಂದ್ಬಿಟ್ಟು ಯಲಹಂಕದಲ್ಲಿ ಬೆಂಗಳೂರದು BSF ಏನು ಹೆಡ್ ಕ್ವಾರ್ಟರ್ ಇದೆಯಲ್ಲ ಸೊ ಅಲ್ಲಿ ಇವ್ರದ್ದು ಫಿಸಿಕಲ್ ಇದೆ. 560063 ಪಿನ್ ಕೋಡ್ ಬಂದ್ಬಿಟ್ಟು ಅದರಲ್ಲಿ ಏನೇನು ಕೊಟ್ಟಿರ್ತಾರೆ ಅಂತಂದರೆ ನೀವು ಹಾಕಿರ್ತಕ್ಕಂಥ ಯಾವ ಟ್ರೇಡ್ ಹಾಕಿರ್ತೀರಿ, ಟ್ರೇಡು ಮತ್ತು ನೆಕ್ಸ್ಟು ನಿಮ್ಮದು ಅಪ್ಲಿಕೇಶನ್ ನಂಬರು, ರೂಲ್ ನಂಬರನ್ನು ಕೊಟ್ಟಿರ್ತಾರೆ, ನಿಮ್ಮ ಕ್ಯಾಟಗರಿ ಕೊಟ್ಟಿರ್ತಾರೆ, ಸೊ ನಿಮ್ಮ ಫೋಟೋ ಇರ್ತೈತಿ, ನಿಮ್ಮ ಸಿಗ್ನೇಚರ್ ಇರ್ತೈತಿ. ಸೊ ಹೋಗಬೇಕಾದ್ರೆ ಡಾಕ್ಯುಮೆಂಟ್ಸ್ಗಳು ಏನೇನು ಬೇಕಾಗುತ್ತಾ ಸೊ ಒಂದು ಸಾರಿ ಇನ್ಸ್ಟ್ರಕ್ಷನನ್ನು ಕೊಟ್ಟಿರ್ತಾರೆ. ಪ್ರತಿಯೊಬ್ಬರು ಕೂಡ ಇನ್ಸ್ಟ್ರಕ್ಷನನ್ನು ಓದ್ಕೊಳ್ರಿ, ಏನು ತೊಗೊಂಡು ಹೋಗಬೇಕಾಗುತ್ತಾ ಸೊ ಏನಿಲ್ಲ ಅದ್ರ ಬಗ್ಗೆನೂ ಕೂಡ ಹೇಳ್ತೀನಿ. ಸೊ ಪ್ರತಿಯೊಬ್ಬರು ಕೂಡ ಅಡ್ಮಿಟ್ ಕಾರ್ಡನ್ನೆಲ್ಲ ಡೌನ್ಲೋಡ್ ಮಾಡ್ಕೊಳ್ರಿ. ಡೌನ್ಲೋಡ್ ಮಾಡ್ಕೊಳ್ಬೇಕಾದ್ರೆ ಸರ್ವರ್ ಬಿಸಿ ಇದೆ. ಸೊ ಬಿಟ್ಟು ಏನಿಲ್ಲ ಅಂತಂದ್ರೆ 1 ಅವರ್ ಆಯಿತು. ಸೊ ಈ ಅಡ್ಮಿಟ್ ಕಾರ್ಡನ್ನ ಬಿಟ್ಟು ಸೊ 1 ಅವರ್ ಆಯಿತು. ಸೊ ನನಗೆ ಓಪನ್ ಆಗ್ತಿರಲಿಲ್ಲ. ಸೊ ನನ್ನ ಚೆಕ್ ಮಾಡಿಬಿಟ್ಟು ರಿಯಲ್ ಆಗಿ ನಿಮ್ಗೆ ಅದು ಓಪನ್ ಆಗುತ್ತೋ ಇಲ್ಲೋ ಅಂದ್ಕೊಂಡ ಮೇಲೇ ಸೊ ನಿಮ್ಗೆ ಅಪ್ಡೇಟನ್ನು ಕೊಡಬೇಕಂತ ಅಂದ್ಕೊಂಡಿದ್ದೆ. ಸೊ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಯಾರು ನೋಡ್ಕೊಡ್ರಿ. ಇಷ್ಟೆಲ್ಲ ವಿಡಿಯೋ ನೋಡಿ ಮ್ಯಾಗೂ ಕೂಡ ಈ ಥರದ ಇನ್ಫಾರ್ಮೇಷನ್ ಸಿಕ್ಕ ಮೇಲೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ಸೊ ನಾನು ಮಾರ್ನಿಂಗ್ಗೆ ತಾನೇ ಹೇಳಿದ್ದೆ, ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಏನಾದರೂ ಅಪ್ಡೇಟ್ ಬಂದರೆ ತಿಳಿಸ್ಕೊಡ್ತೀನಿ. ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ಲ ಸೊ ಅವ್ರಿಗೆ ನೆಕ್ಸ್ಟ್ ಈ ಮಾಹಿತಿ ತಿಳಿಯೋದಿಲ್ಲ, ಅವ್ರು ಅಲ್ಲಿಗೆ ಕ್ಲೋಸ್ ಮಾಡಿ ಬಿಟ್ಬಿಟ್ಟಿರ್ತಾರೆ. ಪ್ರತಿಯೊಬ್ಬರು ಕೂಡ ನಾನು ಹೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಡ್ರಿ. ನೆಕ್ಸ್ಟ್ ಫಿಸಿಕಲ್ ಲೈವ್ ಆಗಿ ನಾನು ವಿಡಿಯೋ ಮಾಡಿ ಹಾಕ್ತೀನಿ ನಿಮ್ಗೆ ಯಾವ ಥರ ಫಿಸಿಕಲ್ ನಡೀತಾ ಇದೆ. ಸೊ ಡಾಕ್ಯುಮೆಂಟ್ಸ್ನಲ್ಲಿ ಫೇಲ್ ಮಾಡ್ತಾ ಇದ್ದಾರೆ ಅಥವಾ ಫಿಸಿಕಲ್ನಲ್ಲಿ ಫೇಲ್ ಮಾಡ್ತಾ ಇದ್ದಾರೆ, ಸೊ ಹೈಟ್ ಏನು ಹಿಡಿತಾ ಇದ್ದಾರೆ ಅಂತ ಹೇಳಿಕೆಸಿಂದ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ನಾನು ನಿಮ್ಗೆ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಓಕೆ, ಇನ್ಸ್ಟ್ರಕ್ಷನನ್ನು ಪ್ರತಿಯೊಬ್ಬರು ಕೂಡ ಓದ್ಕೊಡ್ರಿ. ಅಡ್ಮಿಟ್ ಕಾರ್ಡನ್ನು ಪ್ರಿಂಟೌಟ್ನ ತಗೊಳ್ರಿ. ಪ್ರಿಂಟೌಟ್ ಆದಮೇಲೆ ನೆಕ್ಸ್ಟ್ ನಿಮ್ಗೆ ಏನು ಬೇಕಾಗುತ್ತಪ್ಪ ಅಂದರೆ SSLC ಒರಿಜಿನಲ್ ಮಾರ್ಕ್ಸ್ ಕಾರ್ಡು, ನೆಕ್ಸ್ಟ್ ಆಧಾರ್ ಕಾರ್ಡು, ನೆಕ್ಸ್ಟ್ ಫ್ಯಾನ್ ಕಾರ್ಡ್ ಇದ್ರೆ ಓಕೆ, ಫ್ಯಾನ್ ಕಾರ್ಡ್ ಇಲ್ಲ ಅಂದ್ರೆ ನಡೀತದೆ. ಏನಿಲ್ಲ ಅಂತಂದ್ರೆ ಒಂದು 15 ಪಾಸ್ಪೋರ್ಟ್ ಸೈಜ್ ರೀಸೆಂಟ್ ಆಗಿರ್ತಕ್ಕಂಥ ಫೋಟೋಸು, ನೆಕ್ಸ್ಟ್ ನಿಮ್ಮ ಕಾಸ್ಟ್ ಸರ್ಟಿಫಿಕೇಟು, ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟು ಇಂಗ್ಲೀಷ್ನಲ್ಲೇ ಇರಬೇಕಾಗುತ್ತೆ. ರೆಸಿಡೆನ್ಷಿಯಲ್ ಡೊಮೆನ್ಷಿಯಲ್ ಸರ್ಟಿಫಿಕೇಟನ್ನು ಇಷ್ಟನ್ನು ಮಾತ್ರ ತೊಗೊಂಡು ಹೋಗ್ರಿ. ಇವಾಗ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರೋದಿಲ್ಲ, ಏನೋ ಇವಾಗ ಜಸ್ಟ್ ನಿಮ್ಮದು ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್, ಫಿಸಿಕಲ್ ಮತ್ತು ಹೈಟ್ ವೇಟ್ ಚೆಸ್ಟ್ ಮಾತ್ರ ಇರ್ತೈತಿ. ಇನ್ನು ಇರ್ತಕ್ಕಂಥದ್ದು ಡಾಕ್ಯುಮೆಂಟ್ ವೆರಿಫಿಕೇಷನ್ DV ಇರೋದಿಲ್ಲ. ಸೊ ಆದ ಕಾರಣಕ್ಕೋಸ್ಕರ ನೀವು ತಯಾರಾಗಬೇಕಾಗಿರೋದು PET ಮತ್ತು PSTಗೆ. ಸರ್ ಫಿಸಿಕಲ್ ಏನಿರ್ತದೆಪ್ಪ ಅಂತಂದರೆ 165 ಸೆಂಟಿಮೀಟ್ರ್ ಪುರುಷರಿಗೆ ಹೈಟ್ ಇರ್ತದೆ. ಎಷ್ಟು
165 ಸೆಂಟಿಮೀಟರ್ ಹೈಟ್ ಇರ್ತೈತಿ. ಸೊ 5 ಕಿಲೋಮೀಟರ್ ರನ್ನಿಂಗ್ ಇರ್ತೈತಿ. ಎಷ್ಟು 5 ಕಿಲೋಮೀಟರ್ ರನ್ನಿಂಗ್ ಇರ್ತೈತಿ. ಸೊ 24 ನಿಮಿಷದಲ್ಲಿ ನೀವು ರನ್ನಿಂಗನ್ನು ಪಾಸ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಅದರ ಜೊತೆಗೆ ನೋಡ್ಕೊಡ್ರಿ, ಚೆಸ್ಟ್ ಅಂಕಿ ನಿಮ್ಗೆ ನಾರ್ಮಲಿ 80 ಅಂತ 85 ಎಕ್ಸ್ಪಾಂಡೆಡ್ನ ಮಾಡಲೇಬೇಕು. ನಾರ್ಮಲಿ ಬಂದ್ಬಿಟ್ಟು 80 to 85 ಸೆಂಟಿಮೀಟರ್ನ ಚೆಸ್ಟನ್ನು ಎಕ್ಸ್ಪಾಂಡೆಡ್ ಮಾಡಬೇಕಾಗುತ್ತೆ. ಸೊ ಹೈಟ್ ಆಯಿತು, ರನ್ನಿಂಗ್ ಆಯಿತು, ಚೆಸ್ಟ್ ಆಯಿತು, ಇನ್ನು ಉಳಿದಿರ್ತಕ್ಕಂಥ ಇದರಲ್ಲಿ ಏನೂ ಕೂಡ ಇರೋದಿಲ್ಲ. ಸೊ ವೇಟ್ನಲ್ಲಿ ಪ್ರತಿಯೊಬ್ಬರು ಕೂಡ ಪಾಸ್ ಮಾಡ್ತಾರೆ. ನೀವು ತಯಾರು ಮಾಡಬೇಕಾಗಿರೋದು, ಸೊ ಇದೊಂದು ಒಳ್ಳೆಯ ಅಪಾರ್ಚುನಿಟಿ. ಮೇನ್ ಇಂಪಾರ್ಟೆಂಟು ಹೈಟ್ ಕಡಿಮೆ ಇದೆ. ಸೊ ಮಹಿಳೆಯರಿಗೆ ಕೂಡ ಹೈಟ್ ಕಡಿಮೆ ಇದೆ. ಸೊ ನೀವು ಕೂಡ ಇವತ್ತಿನಿಂದಲೇ ಫಿಸಿಕಲ್ ತಯಾರಿ ಮಾಡಿಲ್ಲ ಸರ್, ನಾನು ಇನ್ನೂ ಓಡೇ ಇಲ್ಲ ಸರ್, ನಂದು ಆದಷ್ಟು ಇನ್ನೊಂದು 15 ದಿನದಲ್ಲಿ ಸರ್, 20 ದಿನದಲ್ಲಿ ನಾನು ಫಿಸಿಕಲ್ ಬಂದರೆ ಸರ್ ಯಾವ ಥರ ತಯಾರಿ ಮಾಡಬೇಕಂತ ಕೇಳ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸೊ ನಮ್ಮ HJ ಡಿಫೆನ್ಸ್ ಅಕಾಡೆಮಿ, ಸೊ ನಾವೇ ಕೂಡ ಫಿಸಿಕಲ್ ಟ್ರೈನಿಂಗನ್ನು ಕೊಡ್ತಾ ಇದ್ದೀವಿ. ನೀವೇನಾದರೂ ನಾನು 15-20 ದಿನದಲ್ಲಿ ನಾನು ಫಿಸಿಕಲ್ ತಯಾರಿಯನ್ನು ಮಾಡ್ಕೊಳ್ಬೇಕು, 100% ನನ್ನ ಬಾಯ್ಸ್ ಬಂದುಬಿಟ್ಟು 5 ಕಿಲೋಮೀಟರ್ ರನ್ನಿಂಗನ್ನು ನನ್ನ ಟೈಮಿಂಗ್ನಲ್ಲಿ ಕವರ್ ಮಾಡಬೇಕು ಅಂದ್ಕೊಂಡಿದ್ರೆ, ಸೊ ಮಹಿಳೆಯರಿಗೆ 16 ಮೀಟರ್ ರನ್ನಿಂಗ್ ಇರ್ತೈತಿ, 8.5 ನಿಮಿಷ ಟೈಮಿಂಗ್ ಇರ್ತೈತಿ. ನೀವು ಕೂಡ ಫಿಸಿಕಲ್ ಕ್ಲಿಯರ್ ಮಾಡ್ಕೊಳ್ಬೇಕು ಸಿಸ್ಟರ್ಸ್ ಅಂದಿದ್ರೆ, ಸೊ ಇವಾಗಲೇ ನಮ್ಮ HJ ಡಿಫೆನ್ಸ್ ಅಕಾಡೆಮಿ ಬಾಗಲಕೋಟೆ ನಾವು 2 ಟೈಮ್ ಡೈಲಿ ನಿಮ್ಗೆ ಮಾರ್ನಿಂಗ್ ಮತ್ತು ಈವ್ನಿಂಗ್ 2 ಟೈಮ್ ಫಿಸಿಕಲ್ ಟ್ರೈನಿಂಗನ್ನು ಕೊಡ್ತಾ ಇದ್ದೀವಿ. ಸಪ್ರೇಟ್ ಆಗಿರ್ತಕ್ಕಂಥ ಹಾಸ್ಟೆಲ್ ವ್ಯವಸ್ಥೆ ಕೂಡ ಇದೆ. ಮೇನ್ ಇಂಪಾರ್ಟೆಂಟ್ ಸೆಕ್ಯೂರಿಟಿ ಇದೆ ನಮ್ಮ ಹತ್ರ. ಗರ್ಲ್ಸ್ಗೆ ಸಪ್ರೇಟ್ ಆಗಿರ್ತಕ್ಕಂಥ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಬಾಯ್ಸ್ಗೆ ಸಪ್ರೇಟ್ ಆಗಿರ್ತಕ್ಕಂಥ ಹಾಸ್ಟೆಲ್ ವ್ಯವಸ್ಥೆ ಕೂಡ ಇದೆ. ನೀವು ಅಂದ್ಕೊಂಡಿರ್ತಕ್ಕಂಥ BSF ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ನಲ್ಲಿ ಒಂದು ವರದಿಯನ್ನು ಹಾಕ್ಕೊಳ್ಬೇಕು ಅಂದ್ಕೊಂಡಿದ್ರೆ ನೀವು ಫಸ್ಟ್ ಫಿಸಿಕಲ್ ಪಾಸ್ ಆಗಬೇಕಾಗುತ್ತೆ. ಫಿಸಿಕಲ್ ಆದಮೇಲೆ ಎಕ್ಸಾಮ್ ಇರ್ತೈತಿ. ಸೊ ಎಕ್ಸಾಮ್ನಲ್ಲಿ ಏನು ಇರ್ತದೆ, ಸೊ ಏನಿಲ್ಲ ಅದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥದ್ದು ಕ್ಲಾಸಸ್ಗಳು ಸ್ಟಾರ್ಟ್ ಇದಾವೆ. ಸೊ ಆಮೇಲೆ ನೋಡಾಕತ್ತೀರಿ ಅಂತ ಫಸ್ಟ್ ಫಿಸಿಕಲನ್ನು ಪಾಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೀವೇನಾದರೂ ನಮ್ಮ ಕೋಚಿಂಗಿಗೆ ಆಫರ್ ಇಟ್ಟಿದ್ದೀವಿ ನಾವು ಜನವರಿ ಅಂದರೆ 2026 ಹೊಸ ವರ್ಷದ ಅಂಗವಾಗಿ ನೀವು ಬಂದು ಜಾಯ್ನ್ ಆಗಬೇಕು ಅಂದ್ಕೊಂಡಿದ್ರೆ ಅತಿ ಕಡಿಮೆ ಫೀಸ್ನಲ್ಲಿ ನಾವು ಫಿಸಿಕಲ್ ಟ್ರೈನಿಂಗನ್ನು ಕೊಡ್ತಾ ಇದ್ದೀವಿ. ಹಾಸ್ಟೆಲ್ ಮತ್ತು ಊಟದ ವ್ಯವಸ್ಥೆ ಪ್ರತಿಯೊಂದನ್ನು ಕೂಡ ಮಾತ್ರ ಕಟ್ಟಬೇಕಾಗಿತ್ತು. ಫಿಸಿಕಲಿ ಮಾತ್ರ ನಿಮ್ಗೆ ಫ್ರೀ ಆಗಿನೇ ಕೊಡ್ತಾ ಇದ್ದೀವಿ. ಹಾಸ್ಟೆಲ್ ಊಟದ ಮಾತ್ರ ಫೀಸನ್ನು ಕಟ್ಕೊಂಡ್ರೆ ಬರಬೇಕು ಅಂದ್ಕೊಂಡಿದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ನಮ್ಮ HJ ಡಿಫೆನ್ಸ್ ಅಕಾಡೆಮಿ ಕಾಂಟ್ಯಾಕ್ಟ್ ನಂಬರ್ ಏನಿದೆಯಲ್ಲ, ಸೊ ಈ ಕಾಂಟ್ಯಾಕ್ಟ್ ನಂಬರಿಗೆ ಕಾಲ್ ಮಾಡಿಬಿಟ್ಟು ಸೊ ನಿಮ್ಮ ಕನಸನ್ನು ನನಸು ಮಾಡ್ಕೊಳ್ಳೋಕೆ ಇವತ್ತಿನಿಂದನೇ ತಯಾರಿ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆ ಸರ್, ನಮ್ಮ ಕೋಚಿಂಗ್ ಬರೋಕ್ಕಾಗಲ್ಲ ಅಂತಂದರೆ ಸೊ ಮನೆ ಎಲ್ಲಾದರೂ ಪ್ರಾಕ್ಟೀಸ್ ಮಾಡ್ಕೊಳ್ರಿ. ರೋಡ್ನಲ್ಲಿ 5 ಕಿಲೋಮೀಟರ್ ರನ್ನಿಂಗನ್ನು ಪ್ರಾಕ್ಟೀಸ್ ಮಾಡುವಾಗ ಹುಷಾರಿಂತ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಯಾಕಂದರೆ ವೆಹಿಕಲ್ಗಳು ಅಡ್ಡಾಡ್ತಿರ್ತಾವೆ, ದೊಡ್ಡ ದೊಡ್ಡ ಲಾರಿಗಳು ಅಡ್ಡಾಡ್ತಿರ್ತಾವೆ. ಸೊ ಆದಷ್ಟು ಬೇಗನೆ ಗಾಡಿ ಎಲ್ಲ ಟೈಮ್ನಾಗ ಹೋಗಿ ಫಿಸಿಕಲನ್ನು ಮುಗಿಸ್ಕೊಂಡು ಬರ್ರಿ. ಯಾಕಂದರೆ ನೈಟ್ ಟೈಮು ಫುಲ್ ಚಳಿಗಾಲದಲ್ಲಿ ಸೊ ಕಬ್ಬಿನ ಗಾಡಿಗಳು ಅಡ್ಡಾಡ್ತಿರ್ತಾವೆ. ಆದಷ್ಟು ಹುಷಾರಿಂತನೇ ರನ್ನಿಂಗನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ನಮ್ಮ ಹತ್ರ ಬಂದುಬಿಟ್ಟು ಎಲ್ಲನೂ ಕೂಡ ಅಂದರೆ ಸೇಫ್ಟಿ ಆಗಿರ್ತದೆ. ಸೊ ರೋಡ್ನಲ್ಲಿ ಓಡಿಸ್ಬೇಕಾದ್ರೂ ಕೂಡ ವೆಹಿಕಲ್ ಅಡ್ಡಲಾರಂತ ನಮ್ಮ ಹತ್ರ ರೋಡ್ಗಳಿದ್ದಾವೆ. ಹೆವಿ ಅಂದರೆ NH ರೋಡು, ಒಂದು ನಿಮ್ಗೆ ಯಾವುದೇ ಥರಂಥ ತೊಂದರೆ ಆಗಲಾರಂಥ ರೋಡ್ಗಳಿದ್ದಾವೆ. ಸೊ ಅಲ್ಲಿ ಕೂಡ ನಾವು ಟ್ರೈನಿಂಗನ್ನು ಕೊಡ್ತಾ ಇರ್ತೀವಿ. ಬರಬೇಕು ಅಂದ್ಕೊಂಡಿದ್ರೆ ಆದಷ್ಟು ಬೇಗನೆ ಬಂದು ಜಾಯಿನ್ ಮಾಡಿ. ಸೊ ಯಾರಿಗೆಲ್ಲ ನಾವು ಕೊಟ್ಟಿರ್ತಕ್ಕಂಥ ಮಾಹಿತಿಗಳು ಇಷ್ಟ ಆಗ್ತಾ ಇದ್ದಾವೆ, ಸೊ ಹೆಲ್ಪ್ ಆಗ್ತಾ ಇದ್ದಾವೆ, ಸೊ ನಿಮ್ಗೆ ಏನು ಅನಿಸಿದೆ ನಮ್ಮ ಯೂಟ್ಯೂಬ್ ಚಾನಲಿಂದ ಸೊ ಪ್ರತಿಯೊಬ್ಬರು ಕೂಡ ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟನ್ನು ಹಾಕಿ. ಸೊ ನೆಕ್ಸ್ಟ್ ಇದರಲ್ಲಿ ಎಷ್ಟನೇ ಡೇಟಿಗೆ ಯಾರ್ದಿದೆ ಅಂತ ಕೇಳಿದ ಪ್ರತಿಯೊಬ್ಬರು ಕೂಡ ಕಮೆಂಟನ್ನು ಹಾಕೋದನ್ನು ಮರೆಯೋಕೆ ಹೋಗ್ಬೇಡಿ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟು. ಬರಬೇಕು ಅಂದ್ಕೊಂಡಿದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ನಮ್ಮ HJ ಡಿಫೆನ್ಸ್ ಅಕಾಡೆಮಿ ಕಾಂಟ್ಯಾಕ್ಟ್ ನಂಬರಿಗೆ ಕಾಲ್ ಮಾಡಿ. ಓಕೆ, ನಮ್ಮ ಯೂಟ್ಯೂಬ್ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬೇ ಮಾಡ್ಕೊಂಡಿಲ್ಲ ಸರ್, ಲೈಕೇ ಮಾಡಿಲ್ಲ, ಶೇರೇ ಮಾಡಿಲ್ಲ ಅನ್ನೋರು, ಸೊ ನಿಮ್ಗೆ ಇಷ್ಟ ಆಗಿದ್ರೆ, ಸೊ ನಿಮ್ಗೆ ಹೆಲ್ಪ್ ಆಗ್ತಾ ಇತ್ತು ನಮ್ಮ ಯೂಟ್ಯೂಬ್ ಚಾನಲ್ ಅಂತ ಅಂದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇಲ್ಲ ಅಂತಂದರೆ ಮಾಡೋಕ್ಕೆ ಹೋಗ್ಬೇಡಿ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.